ಒಂದು ರೈಲ್ವೆ ಬ್ರಿಡ್ಜ್ ಕುತುಬ್ ಮಿನಾರ್ಗಿಂತ ಎತ್ತರ ಇದ್ರೆ ಅದನ್ನ ನಿರ್ಮಾಣ ಮಾಡೋದು ಎಷ್ಟು ಚಾಲೆಂಜಿಂಗ್ ಇರುತ್ತೆ ಹೇಳಿ. ಆದ್ರೆ ಕೇಂದ್ರ ಸರ್ಕಾರ ಅದನ್ನು ಮಾಡಿ ತೋರಿಸಿದೆ. ಅಂತಹ ಒಂದು ಬ್ರಿಡ್ಜ್ ಅಲ್ಲ, 55 ಬ್ರಿಡ್ಜ್ ಗಳನ್ನ ಒಂದು ರೈಲ್ವೆ ಲೇನ್ ಗಾಗಿ ಮಾಡಲಾಗಿದೆ. 45 ಟನಲ್ ಗಳನ್ನ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಟನಲ್ಗಳು ಅಂದ್ರೆ ಕಲ್ಲುಗಳನ್ನ ಕೊರೆದು ಗುಡ್ಡಗಳನ್ನ ಕೊರೆದು ಅದರ ಒಳಗೆ ಸುರಂಗ ಮಾರ್ಗದಲ್ಲಿ ರೈಲು ಹೋಗೋ ಹಾಗೆ ಮಾಡುವಂತದ್ದು. ಕೇವಲ 51 ಕಿಲೋಮೀಟರ್ ಏನು ರಸ್ತೆಗಾಗಿ ಅಂದ್ರೆ ರೈಲ್ವೆ ಟ್ರ್ಯಾಕ್ ಗಾಗಿ 55 ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಬಹುತೇಕ ಒಂದೊಂದು ಕಿಲೋಮೀಟರ್ ಒಂದೊಂದು ಬ್ರಿಡ್ಜ್ ರೀತಿಯಲ್ಲಿ ಕಡಿದಾದ ಜಾಗದಲ್ಲಿ ಅಂದ್ರೆ ಮಿಜೋರಾಂ ಇದೆಯಲ್ಲ, ಮಿಜೋರಾಂ ಇದು ಗುಡ್ಡಗಾಡು ಪ್ರದೇಶ. ಇದು ನಾರ್ತ್ ಈಸ್ಟ್ ಸ್ಟೇಟ್ಸ್ ಎಲ್ಲ ಬಹುತೇಕ ಗುಡ್ಡಗಾಡು. ಹಾಗಾಗಿ ಇಲ್ಲಿ ರೈಲ್ವೆ ಲೈನ್ ಅನ್ನ ನಿರ್ಮಿಸಿ ಕೇಂದ್ರ ಸರ್ಕಾರ ಮಿಜೋರಾಂ ಸಂಪರ್ಕವನ್ನ ನೇರವಾಗಿ ದೆಹಲಿ ಜೊತೆ ಬರುವಾಗ ಮಾಡಿದೆ. ಸಾಯ್ರಂಗ್ ನಿಂದ ಈ ಒಂದು ರೈಲ್ವೆ ಲೈನ್ ಅನ್ನ ಮಾಡಿರುವಂತದ್ದು ಮಿಜೋರಾಂನ ಐಜ್ವಾಲ್, ಮಿಜೋರಾಂನ ರಾಜಧಾನಿಗೆ ಸಂಪರ್ಕವನ್ನ ಕಲ್ಪಿಸುವಂತ ರೈಲ್ವೆ ಲೈನ್. ಇದನ್ನ ನರೇಂದ್ರ ಮೋದಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅತ್ಯಂತ ಕಡಿದಾದ ಜಾಗದಲ್ಲಿ ರೈಲ್ವೆ ಲೈನ್ ನಿರ್ಮಾಣ ಮಾಡಲಾಗದಂತಹ ಜಾಗದಲ್ಲಿ ಅಲ್ಲಿ ನಿರ್ಮಾಣ ಮಾಡಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ಸಾಧನೆಯನ್ನೇ ಮಾಡಿದೆ ಅಂತ ಹೇಳ್ಬೋದು. ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರೇ ಹೇಳಿರೋ ಪ್ರಕಾರ ಇದು ಕುತುಬ್ ಮಿನಾರ್ಗಿಂತ ಎತ್ತರ ಇರುವಂತ ಒಂದು ಬ್ರಿಡ್ಜ್ ಕೂಡ ಇಲ್ಲಿದೆ. ಅಂದ್ರೆ ಅಷ್ಟು ಎತ್ತರದಲ್ಲಿ ಮಾಡಬೇಕಾಗಿದೆ, ಯಾಕೆಂದ್ರೆ ಗುಡ್ಡಗಾಡು ಪ್ರದೇಶ. ಹಾಗಾಗಿ 9,000 ಕೋಟಿಯನ್ನ ಖರ್ಚು ಮಾಡಿ ಈ ಪ್ರಾಜೆಕ್ಟ್ ಅನ್ನು ಮಾಡಿದೆ. ನಾರ್ತ್ ಈಸ್ಟ್ ಜನರಿಗೆ, ಮಿಜೋರಾಂ ಜನರಿಗೆ ದೆಹಲಿ ಜೊತೆ ಕನೆಕ್ಟ್ ಆಗೋದಿಕ್ಕೆ ಒಂದು ರೈಲ್ವೆ ಲೈನ್ ತುಂಬಾ ಅದ್ಭುತವಾದಂತ ಒಂದು ಕೆಲಸವನ್ನ ಈ ಅವಧಿಯಲ್ಲಿ ಮಾಡಿ ಮುಗಿಸಲಾಗಿದೆ. ನರೇಂದ್ರ ಮೋದಿ, ಅಮಿತ್ ಶಾ ನಾರ್ತ್ ಈಸ್ಟ್ಗೆ ಬಹಳಷ್ಟು ಭೇಟಿ ಕೊಡ್ತಾರೆ. ಮಣಿಪುರ್ಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಗಲಭೆ ಪೀಡಿತ ಪ್ರದೇಶ. ಬಹಳ ವರ್ಷಗಳಿಂದ ಸರ್ಕಾರವನ್ನೇ, ಸ್ವತಃ ಬಿಜೆಪಿಯ ಸರ್ಕಾರ, ಬೀರೇನ್ ಸಿಂಗ್ ಮುಖ್ಯಮಂತ್ರಿ ಸರ್ಕಾರವನ್ನೇ ರಾಷ್ಟ್ರಪತಿ ಆಡಳಿತಕ್ಕೆ ಸಿಲುಕಿಸಿದ್ದಂತ ಮಣಿಪುರಕ್ಕೆ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಮಿಜೋರಾಂಗೆ ರೈಲ್ವೆ ಲೈನ್ ಮಾಡ್ತಾ ಇದ್ದಾರೆ. ಮಿಕ್ಸೆಡ್ ಅಂದ್ರೆ ಒಂದಷ್ಟು ಸಮಸ್ಯೆಗಳ ಜೊತೆಗೆ ಸಾಧನೆಗಳನ್ನ ಕೂಡ ಮಾಡ್ಕೊಂಡು ಹೋಗ್ತಾ ಇದೆ ಮೋದಿ ಸರ್ಕಾರ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ.